ಹಲೋ ಫ್ರೆಂಡ್ಸ್, ನಾನಿವತ್ತು ಮಿಕ್ಸ್ಡ್ ವೆಜಿಟೇಬಲ್ ರೋಟಿ ಮಾಡ್ತಾಯಿದ್ದೇನೆ. ಅದಕ್ಕೆ ಕುಕ್ಕುಂಬರ್, ಕ್ಯಾಬೇಜು, ಕ್ಯಾರೆಟ್, ಬೀಟ್ರೂಟ್ ತಗೊಂಡಿದ್ದೇನೆ. ಸಬ್ಸಿಗೆ ಸೊಪ್ಪು ತಗೊಂಡಿದ್ದೇನೆ. ಈ ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ಫಸ್ಟ್ 2 ಸಲ ತೊಳೆದು ಅರಿಶಿಣದ ನೀರಲ್ಲಿ ಟರ್ಮರಿಕ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟಿದ್ದೇನೆ. ನಂತರ ಎಲ್ಲ ವೆಜಿಟೇಬಲನ್ನು ನಾವು ಗ್ರೇಟ್ ಮಾಡಬೇಕು ಒಂದೊಂದಾಗಿ. ಕುಕ್ಕುಂಬರನ್ನು ವಿದ್ ಸ್ಕಿನ್ನೇ ಗ್ರೇಟ್ ಮಾಡಿ, ಸ್ಕಿನ್ ತೆಗಿಬೇಡಿ. ಎಲ್ಲ ವೆಜಿಟೇಬಲಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಎಲ್ಲ ನ್ಯೂಟ್ರಿಯೆಂಟ್ಸ್ ಇದೆ. ಒಂದೊಂದು ವೆಜಿಟೇಬಲ್ ಒಂದೊಂದು ಹೆಲ್ತಿಗೆ ಒಳ್ಳೆಯದು. ಅಂದರೆ ಈಗ ಬೀಟ್ರೂಟಲ್ಲಿ ರಿಚ್ ಅಯನ್, ಬ್ಲಡ್ ಪ್ರೆಷರ್ ರಿಡ್ಯೂಸ್ ಮಾಡ್ತದೆ, ಫೈಬರ್ ಇದೆ. ಕ್ಯಾರೆಟ್ ಕಣ್ಣಿನ ದೃಷ್ಟಿಗೆ ಒಳ್ಳೆಯದು. ಡಿಲ್ ಲೀವ್ಸಲ್ಲಿ ಕೂಡ ಅಷ್ಟೇ ಅಯನ್, ಕ್ಯಾಲ್ಶಿಯಮ್ ಇದೆ. ಕ್ಯಾಬೇಜಲ್ಲಿ ಇನ್ಫ್ಲಮೇಷನ್ ಕಡಿಮೆ ಮಾಡ್ತದೆ ಮತ್ತು ಹೈ ಫೈಬರ್ ಇದೆ. ಸೊ ಎಲ್ಲ ವೆಜಿಟೇಬಲ್ ಕೂಡ ನಾನು ಯೂಸ್ ಮಾಡುವಂಥದ್ದು ಹೆಲ್ತಿಗೆ ಒಳ್ಳೆಯದಾಗಿರುವಂಥದ್ದೇ ಯೂಸ್ ಮಾಡೋದು. ಸೊ ಎಲ್ಲರೂ ಈ ಥರ ವೆಜಿಟೇಬಲ್ ಯೂಸ್ ಮಾಡಿ ಬ್ರೇಕ್ಫಾಸ್ಟ್, ಲಂಚ್ ಏನಾದರೂ ಮಾಡುವಾಗ ಮಾಡಿದರೆ ತುಂಬ ಒಳ್ಳೆಯದು. ಈಗ ಕ್ಯಾಬೇಜನ್ನು ಕೂಡ ಎಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ, ಚಾಪರ್ ಇದ್ದರೆ ಚಾಪರಲ್ಲಿ ಕೂಡ ಕಟ್ ಮಾಡ್ಬೋದು. ಸಣ್ಣದಾಗಿ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಟಿರಿ. ಮತ್ತು ಸೊಪ್ಪನ್ನು ಕೂಡ ನೀಟಾಗಿ ಚೆನ್ನಾಗಿ ತೊಳೆದುಬಿಟ್ಟು ಕಟ್ ಮಾಡಿ. ನಾನು ಹೆಚ್ಚಾಗಿ ಸೊಪ್ಪುಗಳನ್ನು ಹಾಕ್ತಾ ಇರ್ತೇನೆ. ನೀವು ನೋಡಿರ್ಬೋದು, ಮೆಂತ್ಯ ಸೊಪ್ಪಾಗಲಿ, ಪಾಲಕ್ ಸೊಪ್ಪಾಗಲಿ, ಈ ಸೊಪ್ಪಾಗಲಿ, ಹೆಚ್ಚಾಗಿ ಎಲ್ಲ ಸೊಪ್ಪುಗಳನ್ನು ಬಳಸ್ತೇನೆ ನಾನು. ಈ ರೊಟ್ಟಿ ನಾನು ನಿಜವಾಗಿ ಮೊದಲು ನನ್ನ ಕಾಲೇಜ್ ಟೈಮಲ್ಲಿ ಈ ರೊಟ್ಟಿ ವೆಯ್ಟ್ ಲಾಸ್ ಮಾಡುವಾಗ ಹೆಚ್ಚಾಗಿ ಮಾಡ್ತಾಯಿದ್ದೆ ಈ ಥರ. ಆಗ ನಾನು ಬರೀ ರಾಗಿಯಿಂದ ಮಾಡ್ತಾಯಿದ್ದೆ ಆ ರೊಟ್ಟಿ. ಆಗ ಜೋಳ ಅದೆಲ್ಲ ಸಿಗ್ತಾ ಇರಲಿಲ್ಲ ಈಸಿಲಿ. ಈಗ ಎಲ್ಲ ಕಡೆ ಸಿಗ್ತಾಯಿದೆ ಜೋಳ, ಬಟ್ ಆವಾಗ ರಾಗಿ ಸಿಗ್ತಾಯಿತ್ತು, ಬಟ್ ಅದು ಸಿಗ್ತಾ ಇರಲಿಲ್ಲ. ಆದರೆ ಇದೆಲ್ಲ ಹಾಕಿ ನಾನು ಆವಾಗ ಕೂಡ ಮಾಡ್ತಾಯಿದ್ದೆ. ಈ ಸೊಪ್ಪಿನ ಪಲ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ. ಸಿಂಪಲಾಗಿ ಪಲ್ಯ ಮಾಡಿದರೂ ಚೆನ್ನಾಗಾಗ್ತದೆ. ಅಮ್ಮ ಮಾಡ್ತಾಯಿದ್ರು ಈರುಳ್ಳಿ ಮತ್ತು ಟೊಮೆಟೊ ಹಾಕಿಬಿಟ್ಟು, ತುಂಬ ಚೆನ್ನಾಗಾಗುತ್ತೆ ಬರೀ ಪಲ್ಯ ಮಾಡಿದರು. ಇದೆಲ್ಲ ಹಾಕಿಬಿಟ್ಟು ಇವಾಗ ಒಂದು ರೊಟ್ಟಿ ಮಾಡೋಣ ನಾವು. ನೋಡಿ ತೋರಿಸ್ತೇನೆ ಈಗ ಯಾವುದೆಲ್ಲ ಹಾಕಬೇಕು ಅಂತ ರೊಟ್ಟಿಗೆ. ನಾನು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಯಾವುದಾದ್ರೂ ಆಗ್ಬೋದು, ಅದನ್ನು ತಗೋಬೇಕು. ಈಗ ಯಾರಿಗೆ ಈ ರವೆ ಬೇಡ ಅವರು ರಾಗಿ ಹಾಕ್ಬೋದು ಇದರಲ್ಲಿ, ಅಥವಾ ಇದನ್ನು ವೆಜಿಟೇಬಲ್ ಹಾಕಿ ನೀವು ದೋಸೆ ಬ್ಯಾಟರ್ ಉಂಟಲ್ಲ, ಆ ದೋಸೆ ಬ್ಯಾಟರಲ್ಲಿ ಕೂಡ ಮಾಡ್ಬೋದು ಇಂಥದ್ದೇ. ರವೆ ಹಾಕಿ ಹಾಕ್ತಾ ಇದ್ದೇನೆ ನಾನು. ರವೆ ಬೇಸನ್ ಹಾಕ್ತಾ ಇದ್ದೇನೆ ನಾನಿಲ್ಲಿ. ಬೇಸನ್ ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಮತ್ತು ಜೋಳ ಹಾಕ್ತಾ ಇದ್ದೇನೆ. ಮೂರು ಇದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದೇನೆ ನಾನು. ಸಾಲ್ಟ್ ಹಾಕಿ, ನಾನು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ, ಯಾವುದೇ ಸಾಲ್ಟ್ ಹಾಕ್ಬೋದು. ಈ ವೆಜಿಟೇಬಲ್ಗಳನ್ನೆಲ್ಲ ಮಿಕ್ಸ್ ಮಾಡಬೇಕು. ಕರ್ಡ್ ಇದ್ದರೆ ಕರ್ಡ್ ಹಾಕ್ತೇನೆ ಒಂದೊಂದು ಸಲ, ಇಲ್ಲ ಅಂದರೆ ಇಲ್ಲ. ಯಾವುದು ಇರುತ್ತೋ ಮನೆಯಲ್ಲಿ ಈಸಿಲಿ ಅವೈಲೇಬಲ್ ಇದೆಯೋ ಅದರಲ್ಲೇ ಮಾಡೋದು. ಸಪೋಸ್ ನಿಮಗೆ ರಾಗಿ ಹಾಕುವಾಗ ಸ್ವಲ್ಪ ಗಟ್ಟಿ ಬರುತ್ತೆ ರೊಟ್ಟಿ, ಅದಕ್ಕೆ ನೀವು ಏನಂದರೆ ಇದುಂಟಲ್ಲ ಪೋಹ, ಅಂದರೆ ಪೇಪರ್ ಅವಲಕ್ಕಿ. ಆ ಪೇಪರ್ ಅವಲಕ್ಕಿಯನ್ನು ಸ್ವಲ್ಪ ನೀರಿನಲ್ಲಿ ನೆನೆಸಿ ಅದಕ್ಕೆ ಹಾಕಿದರೆ ತುಂಬ ಸಾಫ್ಟಾಗಿ ಬರ್ತದೆ ರಾಗಿ ಹಾಕಿದಾಗ. ನಾನು ಮುಂಚೆ ಅದೇ ಹಾಕ್ತಾಯಿದ್ದೆ. ಇಲ್ಲಾಂದರೆ ಬ್ರೆಡ್ ಸ್ಲೈಸಸ್ ಇದ್ದರೆ ಅದನ್ನು ಕೂಡ ನೀರಲ್ಲಿ ಸ್ವಲ್ಪ ಸೋಕ್ ಮಾಡಿಬಿಟ್ಟು ಅದು ಕೂಡ ಮಾಡ್ಬೋದು, ತುಂಬ ಸಾಫ್ಟಾಗಿ ಬರ್ತದೆ. ಇದಕ್ಕೆ ಕರ್ಡ್ ಇದ್ದರೆ ಕರ್ಡ್ ಆ್ಯಡ್ ಮಾಡಿ, 1-2-3 ಸ್ಪೂನ್ ಆ್ಯಡ್ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಇದಕ್ಕೆ ಗ್ರೀನ್ ಚಿಲ್ಲಿ ಹಾಕಲಿಲ್ಲ. ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕುವವರು ಗ್ರೀನ್ ಚಿಲ್ಲಿ ಹಾಕ್ಬೋದು, ಅಥವಾ ಪೇಸ್ಟ್ ಹಾಕುವವರು ಪೇಸ್ಟ್ ಹಾಕ್ಬೋದು. ನಾನು ಚಟ್ನಿ ಮಾಡ್ತಾಯಿದ್ದೇನೆ, ಅದಕ್ಕೋಸ್ಕರ ನಾನು ಇದಕ್ಕೆ ಜಾಸ್ತಿ ಖಾರ ಹಾಕಲಿಕ್ಕೆ ಹೋಗಲಿಲ್ಲ. ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಗಟ್ಟಿ ಮಾಡೋದಾದರೆ ಈ ರೊಟ್ಟಿ ತಟ್ತಾರಲ್ಲ ನಾರ್ತ್ ಕರ್ನಾಟಕ ಸೈಡೆಲ್ಲ, ಆ ಥರ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ, ಅದು ರೊಟ್ಟಿ ಥರ ಬರ್ತದೆ. ನಾನು ತೆಳುವಾಗಿ ಮಾಡ್ತೇನೆ, ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಸಾಫ್ಟಾಗಿರುವ ದೋಸೆ ಥರ ಆ ಥರ ಮಾಡ್ತೇನೆ ನಾನು. ಇದು ಸ್ಪ್ರೆಡ್ ಮಾಡಲಿಕ್ಕೂ ತುಂಬ ಈಸಿ ಆಗುತ್ತೆ. ರೊಟ್ಟಿ ಆದರೆ ಸ್ವಲ್ಪ ತಿನ್ನಲಿಕ್ಕೆ ಹಾರ್ಡಾಗುತ್ತೆ. ಇಲ್ಲಿ ಇಷ್ಟ ಇದ್ದವರು ರೊಟ್ಟಿ ಥರನೇ ತಟ್ಬೋದು, ಪ್ಲಾಸ್ಟಿಕ್ ಇದರಲ್ಲಿ ಮಾಡಿಬಿಟ್ಟು ರೊಟ್ಟಿ ಥರ. ನಾನು ಇಷ್ಟು ತೆಳುವಾಗಿ ಮಾಡಿದ್ದೇನೆ. ಸ್ವಲ್ಪ ಹೊತ್ತು ಇಡಬೇಕಿದನ್ನು, ಯಾಕೆಂದರೆ ಅದು ಸೂಜಿ ಹಾಕಿದ್ದೇವಲ್ಲ, ಸೂಜಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗ್ತದೆ, ಅದು ನೀರು ಎಳ್ಕೊಂಡು. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇರೆ ಕೆಲಸ ಮಾಡ್ತಾಯಿದ್ರೆ ಆಗುತ್ತೆ ಅಷ್ಟೊತ್ತಿಗೆ.
ಈಗ ನೋಡಿ ಹೇಗಾಯಿತು, ಆಗ ತೆಳು ಇತ್ತು, ಇವಾಗ ನೋಡಿ ಸ್ವಲ್ಪ ತಿಕ್ಕಾಯಿತು ಆ ಬ್ಯಾಟರ್. ತವಕ್ಕೆ ಸ್ವಲ್ಪ ಎಣ್ಣೆ ಇದು ಮಾಡಿ, ಜಾಸ್ತಿ ಎಣ್ಣೆ ಹಾಕಿದರೆ ನಿಮಗೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ, ಕೈಯಲ್ಲಿ ಹಿಂದೆ ಬರುತ್ತೆ ಅದು ಬ್ಯಾಟರ್. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿ. ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ತುಂಬ ತೆಳುವೂ ಮಾಡ್ಬೋದು, ಮೀಡಿಯಮ್ ಸೈಜು ಮಾಡ್ಬೋದು, ನಿಮಗೆ ಅಂದರೆ ಒಬ್ಬೊಬ್ಬರಿಗೆ ಹೇಗೆ ಬೇಕೋ ಆ ಥರ ಮಾಡ್ಬೋದು. ಮಿಡ್ಲಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿದರೆ ಎಣ್ಣೆ ಹಾಕಲಿಕ್ಕೆ ಈಸಿ ಆಗುತ್ತೆ. ಮಿಡ್ಲಲ್ಲಿ ಎಣ್ಣೆ ಹಾಕ್ಬೋದು. ಮತ್ತು ಮುಚ್ಚಳ ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು. 2 ಸೈಡು ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂತೆ. ತಿನ್ನಲಿಕ್ಕೂ ಟೇಸ್ಟ್ ಇದೆ, ನೋಡಲಿಕ್ಕೂ ಖುಷಿ ಆಗುತ್ತೆ. ಮಕ್ಕಳಿಗೆ ಆಗಲಿ ಯಾರಿಗೇ ಆಗಲಿ ಈ ಥರ ವೆಜಿಟೇಬಲ್ ರೋಟಿ, ವೆಜಿಟೇಬಲ್ ದೋಸೆ ಎಲ್ಲದರಲ್ಲೂ ವೆಜಿಟೇಬಲ್ ಕೊಟ್ಟರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಅದಕ್ಕೆ ಈಗ ಫಿಶ್ ಕರಿ ಇದ್ದರೆ ಫಿಶ್ ಕರಿಯಲ್ಲಿ ಕೂಡ ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮುಂಚಿನ ದಿನದ ಫಿಶ್ ಕರಿ ಇದ್ದರೆ ಅದು ನೆಕ್ಸ್ಟ್ ಡೇಗೆ ತುಂಬ ಒಳ್ಳೆಯದಾಗ್ತದೆ. ಅಥವಾ ಚಿಕನ್ ಗ್ರೇವಿ ಇದ್ದರೆ ಚಿಕನ್ ಗ್ರೇವಿಯಲ್ಲೂ ಒಳ್ಳೆಯದಾಗ್ತದೆ. ಚಟ್ನಿ ಕೂಡ ಒಳ್ಳೆಯದಾಗ್ತದೆ. ಸ್ವಲ್ಪ ಖಾರ ಮಾಡಿಬಿಟ್ಟು ಚಟ್ನಿ ಮಾಡಬೇಕು, ತುಂಬ ಚೆನ್ನಾಗಾಗುತ್ತೆ. ಮೇಲ್ಗಡೆಯಿಂದ ಮತ್ತೆ ಗೀ ಹಾಕ್ತೇನೆ ನಾನು. ಮಕ್ಕಳಿಗೆ ಎಲ್ಲ ಬೆಳಿಗ್ಗೆ ಹೋಗುವಾಗ ಈ ಥರ ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಹೊಟ್ಟೆ ತುಂಬ ಫುಲ್ಲಾಗಿರ್ತದೆ. ಮತ್ತು ಜೆಂಟ್ಸಿಗೂ ಅಷ್ಟೇ, ಅವರಿಗೆ ಮಧ್ಯಾಹ್ನ ತನಕ ಹೊಟ್ಟೆ ಹಸಿವಾಗೋದಿಲ್ಲ, ಯಾಕೆಂದರೆ ಇದರಲ್ಲಿ ತುಂಬ ಫೈಬರ್ ಇರುತ್ತೆ ಎಲ್ಲ ವೆಜಿಟೇಬಲಲ್ಲಿ. ಈ ರೊಟ್ಟಿಯಲ್ಲೂ ಕೂಡ ಅಷ್ಟೇ. ಈಗ ನೀರು ದೋಸೆ ಅಂಥದ್ದೆಲ್ಲ ಮಾಡಿದರೆ ಬೇಗ ಹಸಿವಾಗ್ತದಲ್ಲ, ನಮಗೆ ಮನೇಲಿ ಏನು ಬೇಕಾದರೂ ತಿಂದ್ಕೋಬೋದು. ಬಟ್ ಮಕ್ಕಳಾಗಲಿ ಜೆಂಟ್ಸ್ ಆಗಲಿ ಔಟ್ಸೈಡ್ ಹೋಗ್ತಾರೆ, ಅವರಿಗೆ ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ತುಂಬ ಹೆವಿ ಇದ್ದರೆ ಒಳ್ಳೆಯದು. ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ತೇನೆ. ನಾನೀಗ ಅದಕ್ಕೆ ಮೇಲ್ಗಡೆಯಿಂದ ಮೇಕಪ್ ಮಾಡ್ತಾ ಇದ್ದೇನೆ. ನೀವು ಸ್ಪೂನಲ್ಲಿ ಬೇಕಾದರೆ ಎಣ್ಣೆ ಹಾಕ್ಬೋದು. ನಾನು ಅದಕ್ಕೆ ನೋವಾಗುತ್ತೆ ನೋಡಿ, ಅದಕ್ಕೆ ಸ್ವಲ್ಪನೇ ಹಾಕ್ತೇನೆ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನೋಡಿ ರೋಟಿ. ಗೀ ಇಷ್ಟಪಡೋರು ಗೀ ಹಾಕಿ ತಿನ್ಬೋದು. ಬೆಳಿಗ್ಗೆ ಒಂದು ಬನಾನಾ ತಿಂದರೆ ಕೂಡ ಹೆಲ್ತಿಗೆ ಒಳ್ಳೆಯದು. ನನ್ನ ರೆಸಿಪೀಸ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.